तस्मै श्री शिवरूपं शिवानन्दं वन्दे सिद्धसद्गुरुपादाचार्य जननी जनतोतरं तत्त्वोपदेशकर्तारं नत्वां श्रीगुरुत्तमम् यावै सर्वभूतेषु विष्णुमायेति संविदः नमस्तस्यै 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 नमः प्रातस्मरणीये नाराध्यदेव जगद्गुरु शिवानंद अपंगलवर महामाते जगन्मातेय अद्वैत सार्वभौम चक्रवर्ती जगद्गुरु सिद्धारूढ़ अपंगलवर नगराराध्य देवते जगद्गुರು ಕಾಳಸಿದ್ದೇಶ್ವರ ವರಿದ ಚರಣಾರವಿಂದಗಳನ್ನು ನೆನೆಸಿಕೊಂಡು ಕ್ಷೇತ್ರದ ಸಂಸ್ಥಾಪನಾ ಕರ್ತೃಗಳಾಗಿರುವ ಅಕ್ಕಲಕೋಟದ ಪರಮಪೂಜ್ಯ ರೇವಣಸಿದ್ದೇಶ್ವರ ಅಪ್ಪಂಗಲವರ ಚಿತ್ತರಾಕು ಭಕ್ತಿಯಿಂದ ನಡೆಯುವ ಕನ್ನಡ ನಾಡಿನ ಮೋಕ್ಷದ ಹಿರಿಚಿಂತಕರಾಗಿರುವ ಶ್ರೀಮಂದಿರ ಶಿವಯೋಗಿಗಳ ಶ್ರೀ ಕಲ್ಪಭೂಷಣ ಶಿವಯೋಗಿಗಳ ದಿವ್ಯಚೇತನಕ್ಕೂ ಭಕ್ತಿಯ ದೇವರನ್ನ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ರಾಜಕಾಲದ ಈ ಶಾಸ್ತ್ರ ಚಿಂತನೆಯಲ್ಲಿ ಭಾಗಿಗಳಾಗಿರುವ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬೇಗವೇ ಲಭವ ನಿಮ್ಮನು ಭವಭವಗಳು ಮಾತಿನ ಗುರಿದು ಸಂಸ್ಕೃತಿಯನ್ನು ಶ್ರೀಮತಿ ಜಗದ ಶಿವಯೋಗಿಗಳಾದಿಯಾಗಿ ಎಲ್ಲ ಮಹಾತ್ಮರು ಕೂಡ ಅದನ್ನು ಪ್ರಾರ್ಥನೆ ಮಾಡಿದ್ದಾರೆ. ಬಸವಣ್ಣನವರು ಭಕ್ತಿಯನ್ನು ಬೇಡಿದರು, ಅಕ್ಕ ಮಹಾದೇವಿ ವೈರಾಗ್ಯವನ್ನು ಬೇಡಿದರು. ಒಟ್ಟಾರೆ ಎಲ್ಲರೂ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಏನು ಅಂದ್ರೆ ಸದ್ಗುಣಗಳನ್ನೇ. ಯಾಕ ಅಂದ್ರೆ ಗುಣಹೀನನಾಗಿರ್ತಕ್ಕಂತಹ ಮನುಷ್ಯ ಎಂದೂ ವೇದಗಳನ್ನು ಅನುಸಂಧಾನ ಮಾಡೋದಕ್ಕೆ ಆಗೋದಿಲ್ಲ. ಮನಸ್ಸು ಅಪವಿತ್ರ ಇತ್ತು ಅಂದ್ರೆ ಪವಿತ್ರವಾದ ವೇದವನ್ನು ಗ್ರಹಣ ಮಾಡುವಂತಹ ಸಾಮರ್ಥ್ಯ ಬರುವುದಿಲ್ಲ ಅಂತ ತಿಳ್ಕೊಂಡು ಮೊದಲು ವೇದಾನುಸಂಧಾನದ ಭೂಮಿಕೆಯನ್ನು ತಯಾರು ಮಾಡ್ಕೋಬೇಕಾದ್ರೆ ಸದ್ಗುಣಗಳ ಬೇಕು ಅಂತ ಅದಕ್ಕೆ ಪ್ರಾರ್ಥನೆ ಮಾಡಿದವರು ವಿತರಣದೊಡನೆ ಹೋಗಿಸುವ ಅರ್ಥದೊಡವನ್ನು ಹಿತವಚನವೇ ತೊಡಮೆನಿತ ದಾನವನು ಶ್ರುತಿಬೋಧನೆಯೋಳು ಉಪರತಿ ಇಲ್ಲದಿರುವುದನ್ನು ನುಡಿವೆತ್ತಿ ಕೈಸಾರುತಿಹ ಮನೋರಥವನ್ನು ಬೇಡುವೆನಪ್ಪ ನಿಮ್ಮನು ಭವಭವಗಳು. ಸಂಪತ್ತು ಹಂಚಿಕೆಯೊಂದಿಗೆ ಇರಬೇಕಂತ ನಮ್ಮ ಹತ್ರ ಅಂದ್ರೆ ಅದರ ಸಾರ್ಥಕ್ಯ ಆಗ್ತೈತಿ. ಇನ್ನು ದಾನ ಕೊಟ್ಟ ಮೇಲೆ ಒಂದೆರಡು ಅಲ್ಲದ ಮಾತ ಆಡಿದ್ವಿ ಅಂದ್ರೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ಇರುವ ಉಳ್ಳೋರೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ನಮಗೆ ಇಚ್ಛಾನು ದೇವರಾಗೋದನೇ ದೇವರನ್ನ ಕೂಡುವಂಥದ್ದನ್ನ ಇದೆ. ಆದರೆ ನಾವು ಮಾಡುವ ಕಾರ್ಯದೊಳಗೆ ನಮ್ಮತನವನ್ನು ಬೆಳೆಸಿದ್ರೆ ಅಂದ್ರೆ ಅಹಂಕಾರ ಅನ್ನುವಂಥದ್ದು ಬೆಳೆಸು ಅಂದ್ರೆ ಅರ್ಥ ಹೇಳಿದ್ರು ಮನವಿಲ್ಲದೆ ನಿಜವಿಲ್ಲದೆ ಮನಸ್ಸಿನೊಳಗೆ ನಿರಾಭಿಮಾನತೆಯಿಂದ ಕೊಡಬೇಕಂತ. ಈಗ ನಂದು ಅನ್ನುವ ಶೀಲ ಹಾಕಿ ಕೊಟ್ಟಿವೆ ಅಂದ್ರೆ ಆಗ ಅವ್ರಿಗೆ ಹೆಂಗೆ ಸಮರ್ಪಣೆ ಆಗ್ತೈತಿ. ಇನ್ನೊಬ್ಬರಿಂದ ಮಾತಿ ವ್ಯವಹಾರ ಮಾಡಿದ್ವಿ ಅಂದ್ರೆ ನಮ್ಮದು ಏನು ಇಲ್ಲ ಅಂತ ಸಹಿ ಮಾಡಿದ್ಮೇಲೆ ಅವ್ರ ಹೆಸರು ಕೂಡ್ಬೇಕದ ಮ್ಯಾಲ ಕೊಟ್ಟಿವ್ರಿ ಅಂದ್ರೆ ನಮ್ಮ ಹೆಸರಾಗ್ಲಿಕ್ಕಂದ್ರೆ ಅವ್ರನ್ನ ಹೆಂಗೆ ಆಗ್ತಿದ್ದಾರೆ. ಮಕ್ಕಳ ಅಧಿಕಾರ ನಮ್ದ ಆಗ್ತೈತಿ. ಲಾಭ ಹಾನಿಗಳು ನಮ್ಮ ಮೇಲೆ ಪರಿಣಾಮ ಬೀರುತ್ತಾವ. ಹಂಗ ಕೊಟ್ಟಿರ್ತಕ್ಕಂತಹ ವಸ್ತುವಿನ ಮೇಲೆ ನಂದು ಅನ್ನುವಂತಹ ಆ ಅಹಮಿಕೆ
ಬುದ್ಧಿಯನ್ನು ಕಳೆದು ಹಾಕೋಣ. ಅದಕ್ಕೆ ಹೇಳಿದ್ರು, ಮಾಡಿದ್ದೇನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನೀವ ಕೂಡಲ ಸಂಗಮದೇವ. ಗುರು ಲಿಂಗ ಲಿಂಗವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾ ಮಾಡಿದೆ ಎನ್ನುವ ಭಾವ ಇರ್ತಂದ್ರೆ ಏನು ಕಳೆ ಬರುವುದಲ್ಲ. ಕೊಟ್ಟದ್ದನ್ನ ಮರೆತು ಬಿಡಬೇಕ. ಗುರುವಿಂದ ಲಿಂಗವರಿಗೆ ಹಳೆಯ ಕೊಟ್ಟದ್ದು ಬೇಕಾದಂತ ಹೇಳಿದ್ರೆ ಅವ ನಿಮ್ಮನ್ನು ಅಳಿತಾನ ಅಂತ ಬಿಡುವುದಲ್ಲ. ನೀವು ಹೋಗ್ತಾನ ಎಷ್ಟು ಪಾಟ್ನಿ ಹೇಳ್ರಿ. ಯಾಕಂದ್ರ ಅದ ಕರ್ತವ್ಯ ಇರ್ತೈತೆ. ಆದ್ರೆ ಮಹಾತ್ಮಗಳಿಗೆ, ಸತ್ಸಂಗಗಳಿಗೆ, ಸದ್ಧರ್ಮಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಮಾಡಿ ಮರೆತು ಬಿಡೋದು. ಆದ್ರೆ ಭಗವಂತ ಮರೆತಿರುವುದಿಲ್ಲ. ಆ ಉಪಕಾರವನ್ನ ತೆಗೆದುಕೊಂಡಿರ್ತಕ್ಕಂತಹ ಗುರುಗಳ ಮರೆತಿರೋದಿಲ್ಲ. ಅವರಿಗೆ ನೆನಪಿದ್ರು ನಿಮಗೇನು ತೊಂದರೆ ಇಲ್ಲ. ಈಗ ಅಷ್ಟೇ ನಿಮ್ಮಿಂದ ಯಾರು ತಗೊಂಡಿರ್ತಾರೋ ಅವ್ರಿಗೆ ನೆನಪಿರ್ತೈತಿ, ನಾವು ಎಂಥವ್ರಿಂದ ತಗೊಂಡಿವಿ ಅಂತ. ಆಗ ಕೊಟ್ಟವ್ರು ನೀವು ರೊಕ್ಕ ತಗೊಂಡಿರ್ತೀರಲ್ಲ ಪೂರ್ಣವಾಗಿ ಮರೆತು ಬಿಡೋದು. ಏನಂದ್ರೆ ಜಾಗ ಅಂದ್ರೆ ಹೆಸರಾಗ್ಬಿಟ್ಟಿರ್ತೈತಿ, ನಮ್ಮದಾಗಿ ಅಪರಾಧ ಆಗ್ತೈತಿ. ಅದಕ್ಕೆ ಹೇಳಿದ್ರು ಅವರು, ಕೊಟ್ಟ ಮ್ಯಾಲ ಒಂದಿಷ್ಟು ಒಳ್ಳೆಯ ಮಾತುಗಳನ್ನ ನಿಮಗ ಕೊಟ್ಟಿವಿ ಅನ್ನುವಂಥದ್ದು ಭಾಳ ಮಂದಿ ಹೇಳ್ತಿರ್ತಾರೆ. ನಮ್ಮ ಮಗಳೆಲ್ಲ ಹೇಳ್ತಿರ್ತಾರಲ್ಲ, ಎಲ್ಲಾರ ಮನೆಗೆ ಮಗಾದ ಎಲ್ಲಾರ ತೋರಿಸುವಾಗ ಭಾಳ ದೊಡ್ಡದೈತಪ್ಪ ಮನೆ, ಭಾಳ ಗಳಿಸಿ ದನಕರ ಭಾಳ ಸಾಕಿ ಮತ್ತು ನಿಟ್ಟು ಭಾಳ ಹೊಡ್ತೀವಿ ಹೊಡ್ತಾರಂದ್ರ ಎಲ್ಲ ನಿಮ್ದ ಇರ್ತೈತ, ನಮ್ದೇನಿರ್ತದೆ. ಮತ್ತೊಂದು 10 ಚೀಲ ಜ್ವಾಳ ಸೇರ ಅಂದ್ಕೊಂಡೆ ಏನ್ ಹಾಕಿರ್ತೀರಿಪ್ಪ ನಿಮ್ದು ಐತಂದ್ರೆ ಎಲ್ಲ ತಗೊಂಡು ಹೋಗ್ಬಿಡೋದು. ಹೆಣ್ಣು ಮಕ್ಕಳು ಬೀರು ಬೇರು ಅದಾರು ಅಂತಾರೆ. ಒಟ್ಟಾರೆ ಜ್ಞಾನ ಬರ್ತೈತಲ್ಲ ನಿಮ್ದ ಐತಿ ಅನ್ನೋದು, ಅದನ್ನು ಕೊಡು ಅನ್ನೋದಲ್ಲ ಶಾಸ್ತ್ರ. ಯಾಕಂದ್ರ ಹೇಳಿದ್ರು ಅವರು, ಕೊಡಲೆನ್ನೆಲ್ಲಿ ಈರಿದರೆ ಕೊಡಮೆತ್ತಿ ಹೊಯ್ದರೆ, ಕೊಡಬೇಡ ಕೊಡವೆ ಇರಬೇಡ ದಾನ ಬಿಡಬೇಡ. ಅಷ್ಟೊಂದು ಎತ್ತಿ ಅಂತಿರಲಿ ನೀವು, ಕುಡಿಗಳಿಗೆ ತಂದು ಅಂಗಡಿ ಬಿಡೋದನ್ನು ಅಲ್ಲ ಅಂತ. ಎಷ್ಟು ಕೊಡಬೇಕು, ದೀಪಕ್ಕೆ ಎಷ್ಟು ಈಗ ನಮ್ಮ ಮನೆಗೆ ಎಣ್ಣೆ ಇಲ್ಲ ಐತ್ರಿ ಅಂತ ತಂದು ಎಣ್ಣೆ ಮೇಲೆ ಪೈಪನ ಕೊಳತಿ ಹಚ್ಚಕ್ಕೆ ಎಷ್ಟು ಬೇಕೋ ಅಷ್ಟ ಕೊಡೋದು. ಆದ್ರೆ ಕೊಟ್ಟ ಮೇಲೆ ನಾ ಕೊಡ್ತೀನಿ ಅನ್ನುವಂತಹ ಭಾವವನ್ನ ಬಿಡೋದು. ಅದಕ್ಕೆ ಹೇಳಿದ್ರು, ಹಿತವಚನವೇ ಕೊಡಬೇನಿಪ ದಾನವನ್ನು. ಕೊಟ್ಟ ಮೇಲೆ ಒಂದೆರಡು ಒಳ್ಳೆಯ ಮಾತು ಆಡಿದ್ವಿ ಅಂದ್ರೆ ಅದ ನಿನಗ ಆಭೂಷಣ ರೂಪದೊಳಗ, ತೊಡುಗೆಯ ರೂಪದೊಳಗ ಶೋಭೆಯನ್ನು ತರುವಂಥದ್ದು. ಶ್ರುತಿ ಬೋಧನೆಯೋಳು ಉಪರತಿ ಇಲ್ಲದಿರುವುದನ್ನು. ನಮಗ ಶ್ರುತಿ ಮಾತ್ರ ಏನನ್ನ ಬೋಧಿಸ್ತಾನ ಅನ್ನುವಂಥದ್ದು ಪ್ರಜ್ಞೆ ಇರಬೇಕು ಮೊದಲು. ಬ್ಯಾಸರ ಆಗಬಾರ್ದಾಗಿತ್ತು ಅಂದ್ರ ಆ ಬೋಧನೆಯಿಂದ ಲಾಭ ಎಷ್ಟೈತಿ ಹಾನಿ ಎಷ್ಟೈತಿ ಅನ್ನುವಂಥದ್ದನ್ನ ತಿಳ್ಕೋಬೇಕು. ಒಟ್ಟ ಬ್ಯಾಸಾಗೋದಲ್ರಿ ದಿನ ಒಂದು ಮಾತಾಡ್ರಿ ಅಂದ್ರ ಅದರಿಂದ ಲಾಭ ಹಾನಿಗಳ ಪರಿಜ್ಞಾನ ಇರಬೇಕಲ್ಲ. ಹೇಳಿದರ ಕಿವಿ ಪವಿತ್ರ ಆಗಬೇಕು. ಅಂಥ ಮಾತುಗಳನ್ನ ಕೇಳಬೇಕು. ಶ್ರೋತಸ್ಯ ಭೂಷಣಂ ಶಾಸ್ತ್ರಂ. ಕಿವಿಗೆ ಕೇಳೋದ ಭೂಷಣ, ಕಣ್ಣಿಗೆ ಮಹಾತ್ಮರನ್ನ ಗುರುಗಳನ್ನ ನೋಡುವುದೇ ಭೂಷಣ. ಮತ್ತು ಈ ಭೂಷಣಗಳನ್ನ ಬಿಟ್ಟು ಹಸ್ತಕ್ಕ ದಾನವೇ ಭೂಷಣ. ಈ ಭೂಷಣಗಳನ್ನ ಹೊರತುಪಡಿಸಿ ಮೈ ಮೇಲೆ ಮನ ಬಂಗಾರ ಹೇಳ್ಕೊಂಡ್ರೆ ಏನ್ ಮಾಡೋದು ಅಂತ ಶಾಸ್ತ್ರ ಕೇಳ್ತೈತಿ. ಭೂಷಣ ಈ ಕರಿಷ್ಯತಿ. ನೀ ಕೈ ತುಂಬ ಬಂಗಾರ ಹಾಕೊಂಡು 1 ರೂಪಾಯಿ ಯಾರಿಗೂ ದಾನ ಕೊಡ್ಲಿಲ್ಲ, 1 ತುತ್ತ ಅನ್ನ ನೀಡ್ಲಿಲ್ಲ ಅಂದ್ರ ಅದರಿಂದ ಏನು ಪ್ರಯೋಜನ? ಅದರಲ್ಲಿ ಕಿವಿಗಳು ಪವಿತ್ರ ಆಗಬೇಕಾಗಿತ್ತಂದ್ರ ಶ್ರುತಿ ಬೋಧನೆ ಎನ್ನುವಂಥದ್ದು ಎಷ್ಟು ಕೇಳಿದ್ರೂ ಬೇಸರ ಆಗಬಾರ್ದು. ಯಾಕಂದ್ರ ಕಿವಿಯುವ ಅಪೇಕ್ಷೆ, ಕುತೂಹಲ, ತುಮುಲ ಸದಾಕಾಲವೂ ಕೂಡ ಅಲ್ಪ ಮೋಕ್ಷ ಲಕ್ಷಣ ಹೇಳಿದಾರ. ಮುಕ್ತು ಕೀಚಿಗೂ ಮೋಕ್ಷ ಹಂಗೆ ಇರಬೇಕು. ಇಚ್ಛಾ ಅಂದ್ರ ತೀವ್ರ ಇಚ್ಛೆ ಅಂತ ಕರೀತಾರ. ಪರಮಹಂಸರನ್ನ ಕೇಳಿದ್ರ ನೀವು ಮೋಕ್ಷ ಲಕ್ಷಣ ಹೇಳಿದ್ರು, ಉಳಿದುದು ಹೇಳಿದ್ರೆ ಕೇಳೋದು ವಿವೇಕ ವೈರಾಗ್ಯ ಸಮಾವೇಶ ಸಂಪತ್ತು. ಮೋಕ್ಷ ಅಂದ್ರೆ ತೀವ್ರ ಇಚ್ಛಾ ಇರ್ಬೇಕಂದ್ರಲ್ಲ, ತೀವ್ರ ಇಚ್ಛಾ ಅಂದ್ರೆ ಹ್ಯಾಂಗ್ರಿ ಅಂತ. ಅವ್ರು ನದಿಯೊಳಗೆ ಸ್ನಾನ ಮಾಡಕ್ ಹೋಗಿದ್ದಾರ.
ಬಾ ನನ್ನ ಜೊತೆ ಹೋಗೋಣ ಅಂತ ಕರ್ಕೊಂಡು ಹೋಗಿ ಆ ನೀರಾಗ ಇಳೋದು ಬಾ ಅಂದ್ರೆ ನೀರಾಗ ಮುಳುಗಿಸಿದ್ರು ನಮ್ಮ ತಲೆ ಬೇಷ ಹತ್ತಿಸಿದಾಗ ಅವಾಗ ಪರಮಹಂಸರು ಬೆದರಿಕಾಯಿ ಮುಳುಗಿಸಿದ್ರು ಕೂಡ ಜೋರಾಗಿ ತನ್ನ ಎಲ್ಲ ಶಕ್ತಿಯನ್ನ ಒಟ್ಟುಗೂಡಿಸಿಕೊಂಡು ಅವ್ರ ಕೈಗೆ ತಗೊಂಡು ಮ್ಯಾಲೆ ಅಂತ ಉತ್ತರ ಹೇಳ್ತಿದ್ರೆ ಹೇಳ್ರಿ ಇಲ್ಲ ಬಿಡ್ತಿದ್ರೆ ಬಿಡ್ರಿ ನಮ್ಮ ಮನೆಗೆ ನಾವು ಸಾಯ್ತು ಕೆಲಸ ಮಾಡಬೇಡ್ರಿ ಅಂತಂದ. ಅವಾಗ ಅವ್ರು ತಿಳಿದರಂತ ನಾನು ನೀರಾಗ ನಿನ್ನ ಮುಳುಗಿಸಿದಾಗ ನಿನಗೆ ಹೆಣ್ಣು ಮಕ್ಕಳು ಹೊಲ ಮನಿ ಸಂಪತ್ತು ಏನಾರ ನೆನಪಿರ್ತಾನಂತ ಎಂಥ ಟೈಮ್ನಾಗ ಎಂಥದ್ದು ನೆನಪಿರಲ್ರಿ ಅಂತ ನಾನು ಉಳಿದ್ರ ಸಾಕು ಅನ್ನೋದು ಒಂದು ಇಚ್ಛೆ ಇತ್ತು. ಹೊಲ ಹಿಡಿಬೇಕು ಮನಿ ಹಿಡಿಬೇಕು ನಾವು ಉಳಿದ್ರೆ ಎಲ್ಲ ಇರ್ತೈತಿ ನಾನೇ ಇರ್ಲಿಲ್ಲ ಅಂದ್ರೆ ಉಳಿದು ತಗೊಂಡು ಏನ್ ಮಾಡೋದ್ರಿ ಅಂತ ಅವಾಗ ಅವ್ರು ಹೇಳಿದರಂತ ಇವಾಗೇನು ಹೆಣ್ಣು ಮಕ್ಕಳು ಹೊಲ ಮನೆ ಸಂಪತ್ತಿ ಇಚ್ಛೆ ಇಲ್ಲದ ಕೇವಲ ನಾವು ಉಳಿದ್ರ ಸಾಕನ್ನುವ ತೀವ್ರ ಇಚ್ಛೆ ಐತಲ್ಲ ಇದರ ತೀವ್ರ ಇಚ್ಛಾ ಅಂತ ಕರೀತಾರೆ. ಹಂಗ ಈ ದಾವಾಗ್ನಿಯ ಮಧ್ಯದೊಳಗ ಭವಾಗ್ನಿಯ ಮಧ್ಯದೊಳಗ ಭವಜಲಗ್ನಿಯ ಮಧ್ಯದೊಳಗ ಮುಳಿಗಿ ಮನಿಗೆ ಬೆಂಕಿ ಬಿದ್ದಾಗ ಮೊದಲ ತಾನ ಹೊರಗೆ ಬರ್ತಾನೆ. ಬರೀ ರೊಕ್ಕ ತಗೊಂಡ್ಬರಕ್ ಬರ್ತೇನ್ರಿ ರೂಪಾಯಿಗಳು ತಗೊಂಡ್ಬರಕ್ ಬರ್ತೇನ್ರಿ ಅಂತಾನ ಅನ್ನೋದಲ್ಲ. ಹಂಗ ಇದು ಒಂದು ಭವಾಗ್ನಿ ಭವಾಂಕುರಿ ಅಂತ ತಿಳ್ಕೊಂಡು ಇಲ್ಲಿಯಿಂದ ಹೊರಗೆ ಬರುವುದಕ್ಕೆ ಯಾರು ತೀವ್ರ ಪ್ರಯತ್ನ ಮಾಡ್ತಾರೋ ತೀವ್ರ ಇಚ್ಛಾ ಇರ್ತೈತೋ ಅದು ಮುಮುಕ್ಷುಕ ಅಂತ. ಈ ಭಾವ ಇರತಕ್ಕಂಥವರಿಗೆ ಶ್ರುತಿ ಬೋಧನೆಯೊಳಗ ಜಾಸ್ತಿ ಅನಿಸೋದಿಲ್ಲ, ಅದು ಸಾಕೋನು ಅನಿಸೋದಿಲ್ಲ. ಉಪರತಿ ಅಂದ್ರೆ ಉಪಶಮನವನ್ನ ಹೊಂದತಕ್ಕಂಥದ್ದು, ವಿಷಯಗಳಿಂದ ಉಪಶಮನವನ್ನ ಹೊಂದೋದು, ಭಗವಂತನ ಸಮೀಪದೊಳಗ ಪ್ರೀತಿಯಿಂದ ಅಲ್ಲಿ ಒಂದಿಷ್ಟು ಶ್ರದ್ಧೆಯಿಂದ ವಾಸವನ್ನ ಮಾಡ್ತಕ್ಕಂಥದ್ದು. ಹಂಗ ಶ್ರುತಿ ಬೋಧನೆಯೋಳು. ಯಾಕಂದ್ರೆ ಶ್ರುತಿ ಮಾಡಿ ಯಾವತ್ತೂ ನಮಗೆ ದುಃಖ ಆಗುವಂಥದ್ದನ್ನ ಹೇಳುವುದಲ್ಲ. ಕರ್ಮಕಾಂಡ ಆಗಲಿ, ಉಪಾಸನಾ ಕಾಂಡ ಆಗಲಿ, ಜ್ಞಾನಕಾಂಡ ಆಗಲಿ, ಕಾಂಡತ್ರಯಗಳ ವಿಶೇಷತೆ ನಮ್ಮನ್ನ ಸುಖಿಗಳನ್ನಾಗಿ ಮಾಡಬೇಕು. ಕರ್ಮಕಾಂಡಗಳು ಕರ್ಮವನ್ನ ಮಾಡಿರುವುದರ ಪರಿಣಾಮ ಸ್ವರ್ಗಾದಿ ಸುಖಗಳ ಪ್ರಾಪ್ತಿ, ಉಪಾಸನಾ ಕಾಂಡಗಳ ಪರಿಣಾಮ ದೇವತಾದಿ ಲೋಕಗಳ ಪ್ರಾಪ್ತಿ, ಇನ್ನು ಜ್ಞಾನಕಾಂಡ ಅಂತೂ ತನ್ನನ್ನು ತಾನು ಪ್ರಾಪ್ತಿ ಮಾಡಿಕೊಡ್ಬೇಕಂಥದ್ದು. ಆದ್ದರಿಂದ ಇಚ್ಛಾ ಏನಿರಬೇಕು ಅಂದ್ರೆ ಸದಾವಕಾಲವು ಎಲ್ಲಿ ತನಕ ಅಂದ್ರೆ ಹೇಳಿದ್ರು ಎಲ್ಲಿ ತನಕ ನಿನ್ನ ಉತ್ತರ ಅಂತ ಇರ್ತೈತಿ ಅಲ್ಲಿ ತನಕ ಶ್ರುತಿ ಬೋಧನೆಯನ್ನ ಜಾಸ್ತಿ ಎಲ್ಲರಲ್ಲೂ ಕೇಳಬೇಕಂತ ಅಂಥ ಸದೃಷ್ಟಿಯನ್ನ ನನಗೆ ಕರುಣಿಸುವಂತ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ನುಡಿವೆತ್ತು ಕೈ ಸಾರುತ್ತಿಹ ಮನೋರಥವನು. ಇದು ಮೂರನೇ ನುಡಿಯ ಕೊನೆಯ ಚರಣ. ನುಡಿವೆತ್ತು ಕೈ ಸಾರುತ್ತಿಹ ಮನೋರಥವನು. ಎಲ್ಲರಿಗೂ ಮನೋರಥ ಅಂದ್ರೆ ಇಚ್ಛಾ, ಮನಸ್ಸಿನೊಳಗ ಇಚ್ಛಾ ಅನ್ನುವಂಥದ್ದು ಇರ್ತೈತಿ. ಆದ್ರ ಆ ಇಚ್ಛಾ ಹೆಂಗಿರಬೇಕು ಅಂದ್ರೆ ನುಡಿವೆತ್ತು ಅದು ಬದಲಿಸಿಕೊಳ್ಳುವುದಕ್ಕೆ ಯೋಗ್ಯ ಆಗಿರಬೇಕು, ಶಾಸ್ತ್ರ ಸಮ್ಮತವಾಗಿರಬೇಕಂತ. ನಾವೆಲ್ಲರೂ ಬಯಸ್ತೀವಿ ಇಲ್ಲ ಅಂತಲ್ಲ, ಆದ್ರೆ ಶಾಸ್ತ್ರ ವಿರುದ್ಧವಾಗಿರ್ತಕ್ಕಂಥದ್ದನ್ನ ಬಹಳ ಇಚ್ಛಾ ಮಾಡ್ತೀವಿ. ಅದಕ್ಕೆ ಹೇಳಿದ್ರು ನಿನ್ನ ಇಚ್ಛೆ ಸುಖವನ್ನೇ ಕುರಿತ ಐತಂದ್ರೂ ಕೂಡ ಆ ಸುಖಗಳಗ ಬಹಳಷ್ಟು ವ್ಯತ್ಯಾಸಗಳದಾವ. ಯಾಕಂದ್ರೆ ಲೌಕಿಕ ಸುಖಗಳದಾವು, ಪಾರಲೌಕಿಕ ಸುಖಗಳದಾವು. ಈಗ ಯಾವುದು ಬೇಡ್ರಿ ಅಂದ್ರ ಅತ್ಯಂತಿಕ ದುಃಖ ನಿವೃತ್ತಿ ಪೂರ್ವಕವಾಗಿರ್ತಕ್ಕಂತಹ ಪರಮಾನಂದ ಸುಖ ಅನ್ನುವಂಥದ್ದು ಐತಿ. ಈ ಲೌಕಿಕ ಸುಖಗಳು ದೃಷ್ಟನಷ್ಟ ಸ್ವಭಾವವನ್ನ ಹೊಂದಿದಾವು, ಕಾಡ್ತಾವು, ಮತ್ತೊಂದು ಕ್ಷಣಕ್ಕಮರಿ ಆಗುತ್ತಾವ. ಬಿಸಿಲು ಉದರೆ ಎಲ್ಲಿ ತನ್ನ ಭಾಗವನ್ನು ಕಾಣ್ತೈತಿ. ವಸ್ತುವೆ ಒಬ್ಬಗಳು ಶಾಸ್ತ್ರದೊಳಗೆ ಹೇಳ್ತಿದ್ದರ ನಾ ಹೆಬ್ಬಳ್ಳಿಯಿಂದ ಗದಿಗೆ ಹೋಗುವಾಗ ಬಹಳ ನೀರಡಿಕೆ ಆಗಿರ್ತಿತ್ತು. ಇನ್ನೇನು ಮುಂದೆ ಐತಿ 2 ಹೆಜ್ಜೆ ನೀರಂತ ಓಡೋಡು ಹೋಗಿ ಗದಗ ಮಠ ಮುಟ್ಟಿದ್ರು ನೀರು ಸಿಗಲಿಲ್ಲ. ಅದ್ರ ಆ ಬಿಸಿ ಕುದುರೆಯ ದೃಷ್ಟಾಂತ ಹೇಳುವ ಅದು ಕಾಣತೈತಿ. ಆಗ ಅದರಿಂದ ನೀರು ಕುಡಿದು ದಾಹ ಹಿಂಗಸ್ಕೊಂಡೇವ್ರಿ, ಅದ್ರ ಜಳಕ ಮಾಡೋದಿಷ್ಟು ಫ್ರೆಶ್ ಆಗಿರ್ರಿ ಅಂತ ಯಾರಿಗಡೆ ಅನಿಸ್ತೈತೇನು ಅಂದ್ರೆ ಇಲ್ಲ. ಯಾಕಂದ್ರೆ
ಅಂತಂದ್ರ ಅವು ಸುಖವನ್ನ ಕೊಡುವಂತಹ ವಸ್ತುಗಳಲ್ಲ, ಓಡಿಸ್ತಾವ. ಭಾವಂತ ಅನ್ನುವಂಥದ್ದು ಮನುಷ್ಯನಿಗೆ ತಂದು ಕೊಡ್ತಾವ. ಇನ್ನೊಂದೆಷ್ಟು ಆದ್ರ ಸುಖ, ಇನ್ನೊಂದೆಷ್ಟು ಆದ್ರ ಸುಖ ಅಂತ. ಆದ್ರೆ ಶಾಸ್ತ್ರಗಳಾಗಲಿ ಜ್ಞಾನಿಗಳಾಗಲಿ ಅವು ಸುಖ ಅಂತ ಎಂದೂ ಹೇಳಿಲ್ಲ. ದುಃಖವನೇ ಸುಖವೆಂಬರು ಅವಿವೇಕಿಗಳು. ದುಃಖನ ಏನಂತ ತಿಳ್ಕೊಂಡಿದೆ ಅಂದ್ರೆ ಸುಖ ಅನ್ನುವಂಥದ್ದು ಶುಚಿಯಲ್ಲದ ವಸ್ತುವಿನಲ್ಲಿ ಶುಚಿಬುದ್ಧಿ, ಹೇಯವಾದ ವಸ್ತುವಿನಲ್ಲಿ ಶುಚಿಬುದ್ಧಿ, ಅಸತ್ತಾಗಿರ್ತಕ್ಕಂತಹ ವಸ್ತುವಿನಲ್ಲಿ ಸತ್ಯತ್ವದ ಬುದ್ಧಿ. ಮತ್ತೆ ಇದು ಇಲ್ಲ ಇಲ್ಲ ಅಂತ ಅನ್ನಿಸಿದ್ರು ಕೂಡ ಬಹಳ ಮಂದಿ ಅದರ ಸಲುವಾಗಿ ಹೋರಾಟ ಮಾಡಿ ಮಾಡಿ ಇದು ಸಿಗುವುದಿಲ್ಲ ಅಂತ ಗೊತ್ತಿದ್ರು ನಾವು ಬಂದ್ತೀವಿ. ಅದಕ್ಕೆ ಅವ್ರು ಹೇಳಿದ್ರು, ಇದನ್ನೇ ಯಾವ ಮಹಾತ್ಮರು ಹೌದು ಅಂತ ಒಪ್ಪುವಂತಿಲ್ಲ. ವಿಷಮ ಸಂಸಾರವಿನನು ಕನಸೆಂದರಿ. ಇದು ಕನಸು ಅಂದಾಗ ಕನಸು ನಿತ್ಯ ಇದ್ದದ್ದು ನಮ್ಮ ಜಾಗೃತಿಗೆ ಅನುಭವಕ್ಕೆ ಬರ್ತೈತಿ. ನಮಗ ಯಾಕೆ ಶಾಸ್ತ್ರ ಹೇಳಾರು ಅಂದ್ರೆ ನಾವು 3 ಅವಸ್ಥೆಗಳ ಅನುಭವ ಆಯ್ತು: ಜಾಗ್ರ, ಸ್ವಪ್ನ, ಸುಷುಪ್ತಿ, ನಿದ್ರೆ, ಕನಸು, ಎಚ್ಚರ. ಮತ್ತೆ ಇವನ್ನ ಎಲ್ಲ ಅನುಭವಿಸ್ತೀವಿ ಅಂದಾಗ ಕನಸು ನಿದ್ರೆಯೊಳಗಿರ್ತಕ್ಕಂಥದ್ದು ಎಚ್ಚರದೊಳಗೆಲ್ಲ, ಎಚ್ಚರದೊಳಗಿರ್ತಕ್ಕಂಥದ್ದು ಕನಸು ನಿದ್ರೆಗಳೊಳಗೆಲ್ಲ. ಅದಕ್ಕೆ ಹೇಳ್ತಾರ ಸ್ವಲ್ಪ ಅವಸ್ಥೆಗಳು ಒಂದರ ಒಳಗೊಂದಿಲ್ಲ. ಆಗ 3 ಅವಸ್ಥೆಗಳನ್ನ ಅರಿತಕ್ಕಂತಹ ನೀನು ಅರುಸ್ವರೂಪನಿದ್ದೂ ಕೂಡ ವಿಷಯಾದಿಗಳಲ್ಲಿ ಮೋಹ ಮಾಡಿದೆ ಅಂದ್ರ ಅಜ್ಞಾನಿ ಎಲ್ಲವೇ ನೀನು ಜೀವನೆ, ಸುಜ್ಞಾನಿ ಎಂದು ನುಡಿದರೆ. ಯಾಕಂದ್ರೆ ಎಳ್ಳ ಕಾಣಷ್ಟು ಐತಿ ಅಂತಿ ಯಾರೂ ಹೇಳಿಲ್ಲ. ಸಾವರಿಲ್ಲದ ಮನೆಯ ಸಾಸಿವೆ ಕಾಳ ತಗೊಂಡ್ವ ಅಂತ ಗೌತಮ ಬುದ್ಧ. ಮಗ ಸತ್ತೈತಂತ ತಗೊಂಡು ಬಂದ್ರು. ಇದನ್ನ ಬದುಕುವ ಅಂದಾಗ ಜೀವ ಹುಟ್ಟಿದ ಮೇಲೆ ಸಾಯಲೇಬೇಕು. ಇದು ಪ್ರಕೃತಿಯ ಧರ್ಮ. ಅದಕ್ಕೆ ಅಳಗಾಣ ಅಂತ ಕೂಡಲೇ ಅಳಾಗತ್ತೇನಂತವ್ರು. ಇಲ್ಲ ನಿನಗೆ ಬದುಕಿಸುವ ಸಾಮರ್ಥ್ಯ ಐತಿ ತಗೊಳ್ಳುವ ಅಂತ. ಮತ್ತೆ ಪಾಠ ಕಲಿಸಬೇಕಾದ್ರೆ ಅನುಭವ ಆಗಲಾರ. ಅದಕ್ಕೆ ಹೇಳ್ತಾರೆ ಶಾಸ್ತ್ರ ಅನುಭವ ಆಗಬೇಕಂತ. ಬರೇ ಹೇಳೆ ಕೇಳೆ ಹೇಳೆ ಕೀಳೆ ಓದಿದರ ಅನುಭವಕ್ಕೆ ಬರ್ತೈತೇನೋ ಅಂತ ಬರುವುದಲ್ಲ. ಸ್ವಾನುಭವದೊಡನೆ ಹೊಂದಾಣಿಕೆ ಆದಾಗ ಶಾಸ್ತ್ರದ ಅನುಭವ ಪೂರ್ಣ ಆಗ್ತೈತಿ. ಹೇಳಿದ್ರು ಬದುಕಿಸ್ತೇನೆ ಯಾರ ಮನೆ ಕರ್ತೀವಿ ಒಂದಿಷ್ಟು ಶಾಸ್ತ್ರೀ ಕಾಣ. ಇಡೀ ಊರ ಅಡ್ಡಾಡಿದೆ. 4 ವರ್ಷ ಸರ್ಕಾರ, ಜೀನಿ ಸರ್ಕಾರ, ಮನೆ ಸರ್ಕಾರ, 10 ವರ್ಷ ಹೆಣ್ಣು ಸರ್ಕಾರ ಹಾಗೆ ಅನ್ನೋಷ್ಟು ತಾವು ಪ್ರತಿಯೊಬ್ಬರು ಮನೆಯೊಳಗೂ ಇರೋದನ್ನ. ಇದನ್ನ ನನಗೆ ಹೇಳೋ ಸಲುವಾಗಿ ಈ ಶಾಸ್ತ್ರೀ ನಾವು ತಗೊಂಡು ಬಾ ಅಂತ ಹೇಳಿದ. ಬಂದು ಹೇಳಿದ ಕ್ಷಮ ಮಾಡೋದು ಅಂತ. ಇದು ಎಲ್ಲ ಮನೆಯಾಗ ಈ ದುಃಖ ಅನ್ನುವಂಥದ್ದು ಐತೆ ಅಂತ ಮನ ಮಾಡಿ ಬಂದಾರ. ಅಂದ್ರ ದುಃಖ ಇಲ್ಲದೇ ಇರ್ತಕ್ಕಂಥದ್ದು ಪ್ರಪಂಚದೊಳಗೆ ಯಾವ ವಸ್ತುವೂ ಇಲ್ಲ. ಅವುಗಳನ್ನ ಶಾಸ್ತ್ರ ಹೊಗಳಿ ಹೇಳಿಲ್ಲ. ನೀ ರಾಜ ಆಗ ಆರಾಮಿರ್ತೀನಿ, ಪ್ರಧಾನಿ ಆಗ ಆರಾಮಿರ್ತಿ, ನೀವೊಬ್ಬ ಅಧಿಕಾರಿ ಆಗ ಆರಾಮಿರ್ತಿ ಅಂತ. ಅವ್ರು ಹೇಳಿದ್ದು ಸ್ವರೂಪಾವಸ್ಥಿ ಮುಕ್ತಿ ಇತ್ಯಧಿಗೀಯತೆ. ನಿನ್ನೊಳಗೆ ನೀ ನಿಂತಿ ಅಂದ್ರ ನೀ ಆರಾಮಿರ್ತಿ, ಅದನ್ನ ಬಯಸು ಅಂತ ಹೇಳ್ತಾರ. ಮತ್ತೆ ನಾವು ಸದ್ವಾಸನೆಗಳನ್ನ ಇಟ್ಟುಕೊಳ್ಳೋದು ತಪ್ಪ ಏನ್ರಿ? ನಮಗ ಅಷ್ಟು ಮೋಕ್ಷವನ್ನು ಬಯಸುವಂತಹ ಯೋಗ್ಯತೆ ಇಲ್ಲ ಅಂದಾಗ ಬಯಸ್ತೀನಿ ಅಂತಾರ. ಯಾಕಂದ್ರ ಹೇಳಿದ್ರಲ್ಲ, ಆವನಾಗಲಿ ಶ್ರೀ ಮಹಾದೇವನ ನೆನೆವವನ ಬಾಯ ತಾಂಬೂಲವ ಮೆಲುವೆ, ಬೀಳುಡುಗೆಯ ಪದವೆ, ಕ್ಷಮಾವಿಗೆಯ ಕಾಯುವ ಬದುಕುವೆ. ಅಪವಿತ್ರವನ್ನು ಪ್ರಾರ್ಥನೆ ಮಾಡಿದರು. ಎಂಥ ಇಚ್ಛಾ ಅಂದ್ರ ಅವರೇನ ಮುಕ್ತಿ ಅದನ್ನ ಕೊಡು ಇದನ್ನು ಕೊಡು ಏನೂ ಕೇಳಲಿಲ್ಲ. ಆವನಾಗಲಿ ಅವ ಬ್ರಾಹ್ಮಣನೇ ಆಗಿರಲಿ, ಅಂತ್ಯಜನೇ ಆಗಿರಲಿ, ಆವನಾಗಲಿ ಶ್ರೀ ಮಹಾದೇವನ ನೆನೆವವನ. ಯಾರು ಸದಾವಕಾಲವೂ ಭಗವನ್ನಾಮ ಸ್ಮರಣೆ ಎನ್ನುವಂಥದ್ದನ್ನ ಮಾಡ್ತಿರ್ತಾರೋ ಅಂಥ ಶರಣನ ಭಕ್ತನ ಬಾಯ ತಾಂಬೂಲವ ಮೇಲಿವೆ. ಅವತ್ತಿಂದ ಉಗುಳಿರ್ತಕ್ಕಂತಹ ತಾಂಬೂಲವನ್ನ ಅಪಬಸವಣ್ಣನವರ ಕಾಲಗಳ ಒಬ್ಬ ಭಕ್ತ ತಾಂಬೂಲವನ್ನ ಕೂಡಿಕೊಳ್ಳೋ ಇದ್ದಾನೆ. ಅದನ್ನ ಸ್ವಲ್ಪ
ಉದ್ದಕ್ಕೂ ಬಾಯಿಲೆ ಕೂತ್ಕೊಂಡು ಕೊಟ್ಟದ್ದು ಅವರು ಸ್ವೀಕಾರ ಮಾಡ್ತಿದ್ರು. ಶಿವಾಜಿ ಮಹಾರಾಜರ ಸಮರ್ಥ ರಾಮದಾಸರ ಶಿಷ್ಯ ಒಬ್ಬರು ಬಾಯಿಲೆನ ಕೂತು ಕೊಡ್ತಿದ್ರ. ಎಷ್ಟು ರುಚಿ ಇರ್ತಿತ್ತು. ಶಬರಿ ಬಾಯಿಲೆ ಹಣ್ಣು ಕಡಲು ಕೊಟ್ಟು ಅದೇ ಅಷ್ಟು ರುಚಿ ಇತ್ತು. ಅದಕ್ಕೆ ಹೇಳಿದ್ರೆ ಯಾಕೆ ರುಚಿ ಇರ್ತೈತಿ ಅಂದ್ರ ಅಲ್ಲಿ ಭಗವಂತನ ನಾಮದ ರಸ ಅನ್ನುವಂಥದ್ದು. ಲಕ್ಷ್ಮಣ ಎಂದಿನ ತಿಂದಿ ಏನು ಅಂದಾಗ ಹೇಳಿದ್ರು ಅಲ್ಲಿ ರಾಮನಾಮದ ರಸ ಬರ್ತೈತಿ. 80 ವರ್ಷ ಕಾದಿದ್ದಳು ಶಬರಿ ರಾಮನ ಬರುವಿಕೆಗಾಗಿ. ಅದಕ್ಕೆ ಹೇಳಿದ್ರು ಸದಾವಕಾಲ ಶ್ರೀ ಮಹಾದೇವನ ನೆನೆಪವನ ಬಾಯತಾಂಬೂಲವ ಮೇಲುವೆ. ಇಚ್ಛಾ ಇರಬೇಕು ಮನಸ್ಸಿನೊಳಗ, ಇಂಥ ಇಚ್ಛಾ ಇರಬೇಕು. ಶರೀಫರು ಗೋವಿಂದ ಭಟ್ಟರ ಕಫವನ್ನ ಸ್ವೀಕಾರ ಮಾಡಿದರಲ್ಲ, ಮಹಾನ್ ತತ್ವಜ್ಞಾನಿಗಳಾಗಿ ಹೋದರು. ಯಾಕಂದ್ರ ಅದರೊಳಗೆ ಜ್ಞಾನದ ರಸ ಅನ್ನುವಂಥದ್ದು ಬರುತ್ತಿತ್ತು. ಅದಕ್ಕೆ ಬೀಳುವಿಗೆಯ ಮದುವೆ ಅವರು ಹುಟ್ಟು ಬಿಟ್ಟಿರ್ತಕ್ಕಂತಹ ಬಟ್ಟೆಯನ್ನೇ ನಾನು ಹೊಲಿದುಕೊಳ್ಳುತ್ತೇನೆ. ಅಷ್ಟ ಅಲ್ಲ, ಪಾದರಕ್ಷೆಯ ಕಾಯುವುದುವೆ. ಹರಾವಕಾಲ ಎತ್ತಾಗಿ ತೊಟ್ಟಾಗಿ ಬಿತ್ತಲದ ಗಿಡವಾಗಿ ಮತ್ತೆ ಪಾದದ ಗೆಲುವಾಗಿ ಗುರುವಿನ ಹತ್ತಿರ ಇರುವಂತ ಸರ್ವಜ್ಞ. ಅವರ ಸಂಭಾವಿಕೆಗಳನ್ನ ರಕ್ಷಣೆ ಮಾಡುತ್ತಾ ಅವುಗಳನ್ನೇ ಪೂಜೆ ಮಾಡುತ್ತಾ ನಾವು ಬರುತ್ತೀವಿ ಅನ್ನಬೇಕಾಗಿತ್ತಂದ್ರ ಆ ಇಚ್ಛಾ ಅನ್ನುವಂಥದ್ದು, ಮನೋರಥ ಅನ್ನುವಂಥದ್ದು ಎಷ್ಟು ಶ್ರೇಷ್ಠ ಇರಬೇಕು. ಯಾಕಂದ್ರೆ ಭಕ್ತಿ ಭಂಡಾರಿಗಳು ಅಂತ ಅನಿಸಿಕೊಂಡಿರ್ತಕ್ಕಂಥವರು ಅದಕ್ಕೆ ನಿಜಗೊಂಡ್ರು ಹೇಳ್ತಾರೋ, ನಿಮಗೂ ಮನುಷ್ಯ ಅಂದ್ರಿಂದ ಸಹಜ ಇಚ್ಛೆಗಳು ಇರುವನ. ಇಚ್ಛಾ ನೇರಾಗೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ್ರು ಅವ್ರು ಬೇಡು, ಆದ್ರೆ ಬೇಡೋದಾದ್ರೆ ಇಚ್ಛಾ ಪಡೋದಾದ್ರೆ ಇಂಥದ್ದನ್ನ ಇಚ್ಛಿಸುವ. ನುಡಿವೆತ್ತು ಕೈ ಸಾರು ದೇಹ ಮನೋರಥವನ್ನು ಬೇಡುವೆನ ಭವ ನಿಮ್ಮನು ಭವಭವದೊಳು. ಅಲ್ಲವರು ಹೇಳಿದರು ಅವಿದಿತ ಪರಮಾನಂದೋ ವದತಿ ಜನಃ ವಿಷಯಮೇವ ರಮಣೀಯಂ ತಿಲತೈಲಮೇವ ದೃಷ್ಟಂ ನ ದೃಷ್ಟಂ ಗತಂ ಕ್ವಾಪಿ. ಮತ್ತೆ ಯಾಕ ಮನುಷ್ಯರಿಗೆ ಆ ವಸ್ತುವಿನದ್ದೇ ಅಪೇಕ್ಷೆ ಆಗುವುದಲ್ಲ, ಈ ನಶಿಸಿ ಹೋಗ್ತಕ್ಕಂತಹ ವಸ್ತುಗಳ ಅಪೇಕ್ಷೆ ಆಗ್ತೈತಿ ಅಂದ್ರ ಸುಭಾಷಿತಗಾರರ ಅಲ್ಲೊಂದು ದೃಷ್ಟಾಂತ ಬರೀತಾರೆ. ಅವಿದಿತ ಪರಮಾನಂದೋ ವದತಿ ಜನಃ ವಿಷಯಮೇವ ರಮಣೀಯಂ. ಪರಮಾನಂದವನ್ನ ತಿಳಿಯದೇ ಇರತಕ್ಕಂಥವರಿಗೆ ವಿಷಯಗಳ ಸುಖದ ಅಪೇಕ್ಷೆ ಅನ್ನುವಂಥದ್ದಾಗುತ್ತೆ. ಹ್ಯಾಂಗ ಅಂತ ಹೇಳಿದ್ರು ಸ್ಥಿರತೈಲಮೇವ ದೃಷ್ಟಂ ನ ದೃಷ್ಟಂ ಭೂತಂ ಕ್ವಾಪಿ. ಎಳ್ಳೆಣ್ಣೆಗಿನ ತುಪ್ಪ ಅಂತ ತಿಳಿತಾರೋ, ಯಾಕಂದ್ರೆ ತುಪ್ಪ ಎಂದು ನೋಡದೇ ಇರತಕ್ಕಂಥವರು. ಅಶ್ವತ್ಥಾಮನಿಗೆ ಅರ್ಜುನನ ಸಖ್ಯ ಬೆಳೆದು ಅರಮನೆಗೆ ಕರ್ಕೊಂಡು ಬಂದು ಹಾಲು ಕುಡಿಯಾಕ ಕೊಡುವ ತನಕನೂ ಹಾಲಿನ ಜ್ಞಾನ ಇರಲಿಲ್ಲ. ಅವಾಗ ಅರ್ಜುನ ಕರ್ಕೊಂಡು ಬಂದು ಹಾಲು ಕೊಟ್ಟ. ಅವಂದ ಇದು ಹಾಲಲ್ಲ. ಅರ್ಜುನ ಅಂದ ಇಲ್ಲ ಇದ ಹಾಲು. ಅವಾಗ ಇಷ್ಟು ವರ್ಷ ನಮ್ಮ ಮನೆ ನಮ್ಮ ಅವ್ವ ಅಪ್ಪ ನನಗೆ ಹಾಲು ಕೊಟ್ಟಾಗ ಅದ ಬೇರೆ ಇತ್ತು, ಇದ ಬೇರೆ ಐತಿ. ಅರ್ಜುನ ಹೇಳಿದ್ನಂತ ಇದ ನಿಜವಾದ ಹಾಲು, ನಿಮ್ಮ ಅವ್ವ ಅಪ್ಪನ ಬೇರೆ ಏನಾರ ಕೊಟ್ಟಿರ್ಬೇಕು, ಹೋಗಿ ಕೇಳುವ. ಬಂದು ಜಗಳ ಮಾಡಿದ್ರೆ ಜಗಳ ಮಾಡುವಾಗ ದ್ರೋಣಾಚಾರ್ಯರಿಗೆ ಗೊತ್ತಾಯ್ತ, ಅರಮನೆಗೆ ಹೋಗಿ ಬಂದಿ ಏನು ಅಂದ್ರು. ಹೌದು ಅಂತ ಅವ್ರ ಖರೆ ಹೇಳ್ಯಾರ. ಯಾಕಂದ್ರ ಹಾಲು ಯಾವುದು ಅನ್ನುವ ಜ್ಞಾನ ಆದಾಗ ಅಕ್ಕಿ ಹಿಟ್ಟನ್ನ ಹಾಲಂತ ಕಲಿಸ್ಕೊಡ್ತಿದ್ದೀವಿ ಅನ್ನೋದು ಹೇಳಬೇಕಲ್ಲ. ಹಾಗೆ ಯಾವ್ದು ಎಲ್ಲಿ ತನಕ ನಮಗ ಪರಮಾನಂದದ ಅನುಭವ ಆಗೋದಿಲ್ಲ, ಅಲ್ಲಿ ತನಕ ವಿಷಯಗಳೇ ಪರಮಾನಂದ ಅನ್ನಿಸಿರ್ತಾವ. ಯಾವಾಗ ಸತ್ಯನಾಥನ ಸಮೀಪಕ್ಕೆ ಹೋಗಿ ಪರಮಾನಂದದ ಅನುಭೂತಿ ಆಯ್ತೋ, ಆಮೇಲೆ ಇವು ಏನದ ಒಂದೊಂದರ ವಿಚಾರ ಬರ್ತೈತೆ. ಆನಂದ ಅದು ಐತಿ, ಮತ್ತೆ ಇವು ತೋರ್ತಾವಲ್ಲ, ಇವೇನು ಸುಖ ಹೌದೋ ಅಲ್ಲೋ. ಸುಖದ ಲಕ್ಷಣ ಹೇಳುವಾಗ ಹೇಳಿದ್ರು, ಎಲ್ಲವನಾರೈದು ನೋಡಲಿ ಬೆರೆಸಿದ ಮೇಘ ಎಲ್ಲಿ ನೆಲೆಸಿಕೊಂಡು ತನ್ನಲ್ಲಿ ಅದರಿಂದೆ ಸುಖ. ನೀವು ಎಲ್ಲಾ ಕಡೆ ಹುಡುಕಾಡೆ ಬಡದಾಡೆಗಳು ಆರಾಮ ಯಾವಾಗಿರ್ತೈತ್ರಿ, ಕಣ್ಣು ಮುಚ್ಚಿ ಮುಕ್ಕೊಂಡಾಗ ಆರಾಮ ಇರ್ತೈತಿ.
ಏನೆಲ್ಲ ನೋಟ್ ಎನಿಸಿ ತಿದ್ರಿ ಒಳಗೆ ಬ್ಯಾಂಕಿಗೆ ಹೋಗುವಾಗ ಏನು ಆರಾಮ ಇರೋದಿಲ್ಲ. ಆಗ ಆರಾಮ ಯಾವಾಗ ಇರ್ತೈತೆ ಅಂದ್ರೆ ಒಂದು ಚಾಪಿ ಹಾಕೊಂಡು ದೇಶ ಬಿಟ್ಟುಕೊಂಡು ತಂದು ಮುಚ್ಚಿದ್ರಿ ಅಂದ್ರೆ ನಿಜ ಮಾತ್ರ ಗದ್ದೆ ಇರೋದಿಲ್ಲ, ಆರಾಮ ಅನ್ನುವಂಥದ್ದು ಇರ್ತೈತಿ. ಹಂಗ ನೀ ಎಲ್ಲವನ್ನ ಬಿಟ್ಟು ಅದರಾಗ ಸುಖ ಆಯ್ತು ಇದ್ರಾಗ ಸುಖ ಆಯ್ತು ಅನ್ನುವ ಭ್ರಮೆಯನ್ನ ತ್ಯಾಗ ಮಾಡಿ ನಿನ್ನೊಳಗ ನೀನು ಯಾವಾಗ ಅವಲೋಕನ ಮಾಡೋದ ಆರಂಭ ಮಾಡ್ತೀಯಲ್ಲ ಅದು ಪರಮ ಆನಂದ. ಅದಕ್ಕೆ ಪರಮ ಅನ್ನೋ ಶಬ್ದ ಬಳಸಿದಾರೋ, ಅಷ್ಟಾನಂದಗಳನ್ನ ಹೇಳ್ತಾರೋ, ವಿಷಯಾನಂದವನ್ನೇ ಮೊದಲು ಮಾಡಿಕೊಂಡು ಬ್ರಹ್ಮಾನಂದದ ಪರ್ಯಂತ ಅವೆಲ್ಲ ಏನದಾವ ಅಂದ್ರೆ ಕ್ಷಣಿಕವಾಗಿ. ಆದ್ರ ನಿನ್ನೊಳ ಏಕರೂಪದಿಂದ ನೀನು ಅನುಭವಿಸಿದಾಗ ಮಾತ್ರ ಪರಮಾನಂದದ ಅನುಭವ. ಅದಕ್ಕೆ ಅವ್ರು ಹೇಳಿದ್ರು, ಅವರು ಒಪ್ಪಿಕೊಂಡ್ರು ದ್ರೋಣಾಚಾರ್ಯರು. ಬಡತನದ ಪರಿಸ್ಥಿತಿ ಭಾಳ ಇತ್ತಪ್ಪ, ಆಹ್ಲಾದದ ಸಂಭುವಂತಹದ್ದು ನಮಗಿರಲಿಲ್ಲ ಯೋಗ್ಯತೆ. ಅದಕ್ಕ ನಿನಗ ಮತ್ತ ಆಕಳ ಹಾಲಿನ ರುಚಿ ಒಮ್ಮೆ ಹಚ್ಚಿದೀವಿ ಅಂದ್ರೆ ಅದಕ್ಕ ಹಠ ಹಿಡಿತಿ ಅಂತ ತಿಳ್ಕೊಂಡು ಅಕ್ಕಿ ಗಂಜಿ ಮಾಡಿ ಇದ ಹಾಲಂತ ಕುಡಿಸಿದೀವಿ. ನಮ್ಮ ಪರಿಸ್ಥಿತಿ ಹಂಗಿತ್ತು ಅಂತ. ನಮಗೂ ಪರಿಸ್ಥಿತಿ ಹಂಗ ಇತ್ತು ಗುರುಗಳ ಹತ್ತಕ್ಕೆ ಹೋಗುತ್ತ ನಾನು. ಯಾಕಂದ್ರ ಆ ಸಾಮರ್ಥ್ಯ ಅಂದ್ರ ಆ ಅಧಿಕಾರ ನಮಗೆ ಇಲ್ಲದೇ ಇರುವುದರಿಂದ ಆಕಳ ಕಟ್ಟು ಸಾಮರ್ಥ್ಯ ಹೆಂಗೆ ಇಲ್ಲದಕ್ಕೆ ಅಕ್ಕಿ ಗಂಜಿ ಕೊಡಗಾರೋ ಹಂಗ ನಮಗೂ ಗುರುಗಳ ಹತ್ರ ಹೋಗಾಕ ಒಂದಿಷ್ಟು ರೊಕ್ಕ ಬೇಕಲ್ಲಿ. ವಿವೇಕ, ವೈರಾಗ್ಯ, ಸಮಾಧಿಕ ಸಂಪತ್ತಿ, ಮೋಕ್ಷತ್ವ. ಈ ಸಂಪತ್ತುಗಳು ನಮ್ಮ ಹತ್ರ ಇಲ್ಲದೇ ಇರುವುದರಿಂದ ನಮಗ ಹೋಗಕ್ಕಾಗಿಲ್ಲ. ವಜ್ರದಂದಿಗೆ, ಬಂಗಾರ ಅಂದಿಗೆ, ಕೈಗಾರಿಕೆ ವ್ಯಾಪಾರನ ಮಾಡಕ್ ಹತ್ತಿದೆ. ಮಾಡ್ತಾ ಮಾಡ್ತಾ ಒಂದಿಷ್ಟು ಸಂಗ್ರಹ ಮಾಡ್ಕೋತ ಹೋದಿವಿ ಅಂದ್ರ ಆಮೇಲೆ ಅದ್ರ ಬೆಲೆ ಏನು ಅನ್ನುವಂಥದ್ದು ಗೊತ್ತೈತಿ. ಅವಾಗ ಪರಮಾನಂದ. ಅದಕ್ಕೆ ಅಂಥ ಇಚ್ಛಾ ಇರಬೇಕಂತ. ನುಡಿ ವ್ಯಕ್ತ ಕೈ ಸಾರುತಿಹ ಮನೋರಥವನ್ನು. ತುಪ್ಪದ ಜ್ಞಾನ ಆದ್ಮೇಲೆ ಎಳೆನಿ ಯಾರೇ ಹಾಕೊಂಡು ಉಂಟಾರಂತ. ಅದು ತುಪ್ಪದ ಜ್ಞಾನ ಇರೋ ತನಕ ಇದ ಚೊಲೆ ಬಂದಿದ್ರೆ ಹಿಂದೆ ಎಣ್ಣೆ ಹಾಕಿದೆ ಅಂತ. ಆಗ ತುಪ್ಪದ ವಾಸನೆ ಒಂದು ಸಲ ನೋಡಿದ ಅಂದ್ರ ಎಣ್ಣೆ ತರ್ತೀನಂದ್ರೆ ಬಾಳ ಕೈ ಹಿಡಿತಾವ್ ಕಾಲು ಹಿಡಿತಾವ್ ತುಪ್ಪನ ನೀಡು ಅಂತ. ಹಂಗ ವಿಷಯಾದಿಗಳ ಸುಖದ ಅಪೇಕ್ಷೆ ಎಲ್ಲಿ ತನಕ ಅಂದ್ರೆ ತನ್ನ ಆನಂದದ ಅನುಭವ ಆಗುತ್ತಂತ. ಒಂದು ಸಲ ಆ ಅನುಭವ ಆಯಿತು. ಅದಕ್ಕೆ ಹೇಳಿದ್ರು, ಕೇಳ ತೊಡಗಿದ ಬಳಿಕ ಬಿಡದರು ಲೋಹ ಪ್ರವೃತ್ತಿಗೆ ತೆರದಿ ಮಿಗಿಲ ಭಕ್ತಿಯಾಗಿರುವುದು. ಒಂದು ಸಲ ಆ ರುಚಿ ಹತ್ತಿತು ಅಂದ್ರ ಎಂಥ ಪ್ರಸಂಗಗಳ ಬಂದಾವಂದ್ರೂ ಕೂಡ ಆ ಬೇರೆ ವಸ್ತುವಿನ ಇಚ್ಛಾ ಪ್ರಾಣ ಹೋದ್ರೂ ಕೂಡ ಇನ್ನೊಂದು ವಸ್ತುವಿನ ಅಪೇಕ್ಷೆ ಅನ್ನುವಂಥದ್ದು ಆಗೋದಲ್ಲ. ಅದಕ್ಕೆ ಹೇಳಿದ್ರು ಅವರು, ಉಳಿದದ್ದು ಎಲ್ಲಾ ವಿಷಯಗಳ ಇಚ್ಛಾ ಹೆಂಗದಾವ ಅಂದ್ರೆ ನಶಿಸ್ತಾವ. ಕ್ಷೀಣೆ ಪುಣ್ಯ ಮತ್ತೆ ಲೋಕಂತ ವಿಶಂತಿ. ಶಾಸ್ತ್ರಗಳಲ್ಲಿ ಧರ್ಮೋಪಾಸನೆಗಳನ್ನ ಹೇಳ್ಯಾರ, ಮಾಡಿ ಸ್ವರ್ಗಕ್ಕೆ ಹೋದ್ರ ಭಾಳ ಆರಾಮ ಇರ್ತೀವಿ. ಸ್ವರ್ಗವಾಸಿಗಳು, ವೈಕುಂಠವಾಸಿಗಳು, ಶಿವಲೋಕವಾಸಿಗಳು ಅಲ್ಲಿ ಮಾತ್ರ ಹೇಳಿ ಇಲ್ಲೇ ಬರೋದು. ಅರ್ಥ ಹೇಳಿದ್ರು ಅವರು, ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ. ಈ ಇಲ್ಲಿ ಅಲ್ಲ ಅಲ್ಲಿ ಮಾತ್ರ ಅಂತಾರಲ್ಲ, ಈ ಯಾವ ಮೂಲ್ಯಾಗರ ಹುಡುಕೊಂಡು ಬಂದು ಹೊಡಿತೀನಿ ಅಂತ ಸೀಟ್ನಾಗ ಅನ್ನೋದ್ರನ್ನ ಅವು ಹೊಡೆಯೋದಲ್ಲ. ಕರ್ಮ ನಾವು ಯಾವ ಮೂಲ್ಯಾಗಿದ್ರು ಹುಡುಕೊಂಡು ಬಂದು ಶಿಕ್ಷಣ ಕೊಡತೈತಿ. ಹೇಳಿಲ್ಲ ಗರುಡನ ತಾಯಿ 7 ಗವಿ ಒಳಗೆ ಓದಿತೈತಂತ. 7 ಗವಿ ಒಳಗೆ ಹೋಗಿ ತಗೊಂಡು ಬಂದಂತ. ಯಮ ಧನ್ಯವಾದ ಹೇಳೈತಂತ ಗರುಡರಿಗೆ. ಬಹಳ ಚಲೋ ಕೆಲಸ ಮಾಡಿದೆಪ್ಪ, ನನಗೆ ಚಿಂತೆಗಿತ್ತ. ಅರಮನೆ ಇದ್ದಕ್ಕಿನ 7 ಗವ್ಯಾಗ ಓದಿಟ್ಟು ತಗೊಂಡು ಹೋಗ್ಬೇಕಲ್ಲ. ಯಾಕಂದ್ರೆ ಮರಣ ಎಲ್ಲಿರ್ತೈತೆ ಅಲ್ಲಿ ಹೋಗಿ ಸಾಯ್ಬೇಕಲ್ಲ. ತಲೆ ಬೀಳುವಲ್ಲೇ ಕಾಲು ಕರ್ಕೊಂಡು ಹೋಗ್ತೈತಂತ. ಮತ್ತ ಅಲ್ಲೇ ಹೋಗಿ ಹಾಕ್ಬೇಕು. ಬೇರೆ ಜಾಗದಾಗ ತಗೊಂಡ್ ಅಂದ್ರೆ ಯಮನಿಗೆ ಶಿಕ್ಷೆ ಕೊಡ್ತಾನಂತ ಭಗವಂತ. ಅದಕ್ಕೆ ಗರುಡನಿಗೆ ಅನ್ನಂತೆ, ನಿಮಗೆ ದೊಡ್ಡ ನಮಸ್ಕಾರ, ನನಗೆ ಸಹಾಯ ಮಾಡಿದೆ ಅಂತ. ಹಂಗ ಕರ್ಮ ನಾವು ಯಾವ ಮೂಲ್ಯಾಗ ತಪ್ಪಿಸಿಕೊಂಡು ಕೂಡ್ತೀವಂದ್ರೂ ಕೂಡ ನಮಗ ಕಾರಲಾರದ ಬಿಡುವುದಿಲ್ಲ. ನೀ ಬ್ರಹ್ಮಲೋಕದ ಹೋಗು,
ಆಗ ಪುಣ್ಯ ತೀರಿದ ಬೆಳಕು ಅಂತ ಹೇಳ್ತಾರೆ. ವಿಚಾರ ರೊಕ್ಕ ಹಿಡ್ಕೊಂಡು ದೊಡ್ಡ ಹೋಟೆಲಿಗೆ ಹೋಗಿ ಎಷ್ಟು ದಿನ ಇರಕ್ಕೆ ಸಾಧ್ಯ ಇದ್ರಿ? ಭಾಳ ಇದ್ರಾಗಂತ ಒಂದು 10,000 ರೂಪಾಯಿ ತಗೊಂಡು ಕಳ್ಳೆ ನಿಮ್ಮ ಮನೆ ಮುಖಾನ ನೋಡೋದಲ್ಲ, ನಾನು ಗಳಿಸಿದ್ದೇನೆ ಸಾಮಾನ್ಯ ಇದ್ದನ್ನು ತಗೊಂಡು ಹೋಗಿರ್ತೇನೆ. 10,000 ಎಷ್ಟು ದಿನ ಆಗೋದ್ರೆ 10 ದಿನನೂ ಆಗೋದಲ್ಲ. ಹೋಗಿ ಎಲ್ಲ ಆರಾಮ್ ಚೈನಿ ಮಾಡಿ ಮಜಾ ಮಾಡಿ 10 ದಿನ ಆಗೋದ್ರೆ ಗೊತ್ತಾಗೋದಿಲ್ಲ. ಆಮೇಲೆ ಏನ್ ಮಾಡ್ತಾರೆ, ರೊಕ್ಕ ಖಾಲಿ ಆದ್ಮೇಲೆ ಅವರೇ ಬಿಟ್ಕೊಂತಾರೆ. ಹಂಗ ಅಲ್ಲ, ಅಂಗಿ ಕಳಿಸಿ ಕುತ್ತಿಗೆ ಮ್ಯಾಲ ಕೈ ಎತ್ತು ಚಂದ್ರ ಹೊರಗೆ ಹೋಗ್ತಾರ. ಅದಕ್ಕೆ ಹೇಳಿದ್ರು, ನೀನು ಬಹಳ ಚಲೋ ಐತಿ ಅಂತ ಧರ್ಮೋಪಾಸನೆ ಮಾಡಿ ಮ್ಯಾಲಿನ ಲೋಕಕ್ಕೆ ಹಾಗೆ ಅಂದ್ರ ಅವ್ರೇನ್ ನಿನ್ನೇನು ಬಂದೆಪ್ಪ ಬಾ ನಮ್ಮವರೇ ಅಂತ ಇಟ್ಕೊಳ್ಳೋದಿಲ್ಲ. ಯುದ್ಧಗಳು ಯಾಕಾಗ್ಯಾವ? ಎಷ್ಟು ಮಂದಿ ರಾಕ್ಷಸರನ್ನ ದೇವಿ ಸಂಹಾರ ಮಾಡಿದ್ರು. ಎದಕ್ಕ? ಇವರಿಗೆ ಗಡಗಡ ದೇವತೆಗಳಿಗೆ. ಅವ್ರ ಪುಣ್ಯ ಮಾಡಿ ನಮ್ಮ ಜರ ನಮ್ಮ ಕುರ್ಚಿ ಅಳಗ್ಯಾಡ್ತಿರ ನೋಡ್ತೀವಿ. ಇವತ್ತು ಪ್ರತಿದಿನ ನೋಡ್ತೀವಿ. ಅವ್ರಿಗೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿರಂಗಿಲ್ಲ. ಒಟ್ಟಾರೆ ಕುರ್ಚಿ ಭದ್ರ ಮಾಡ್ಕೋಬೇಕು. ದೇಶಾಭಿಮಾನ, ದೇಶದ ಪರಿಸ್ಥಿತಿ, ಮನುಷ್ಯನ ಮೇಲೆ ಏನು ಪರಿಣಾಮ ಏನೇನು ಇರೋದಿಲ್ಲ. ಯಾರೇ ಇರಬಹುದು, ಆದ್ರ ನಾಲಿಗೆ ನನ್ನ ಹಿಡಿದು ಇರಬೇಕು. ಇದು ಖಾಯಂ ಅಲ್ಲ, ಸುಮ್ಮನೆ ಜನರ ಸೇವೆಗಾಗಿ ಕೊಟ್ಟಾರೋ. ಎಷ್ಟು ದಿನ ಐತಿ ಮಾಡೋದು, ಆಮೇಲೆ ಯಾರು ಮಾಡ್ತಾರ ಮಾಡ್ಲಿ. ಒಳ್ಳೇದ ಅನ್ನುವ ಭಾವ ಇದ್ದು ಬಿಡ್ತಂದ್ರ ಚುನಾವಣೆಗಳೇ ಸರಿಯಿಲ್ಲ, ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ರೊಕ್ಕನೂ ಉಳಿತೈತಿ, ಸೇವೆನೂ ಅಲ್ಲೇ ಉಳಿತೈತಿ, ಮನುಷ್ಯನ ಮನಸ್ಸನ್ನು ಚಂದ ಇರ್ತೈತಿ. ಸ್ವಾರ್ಥ ಬುದ್ಧಿ ಬಂದು ಬಿಟ್ಟೈತಿ. ಇದ್ರಾಗ ಸುಖ ಐತಿ, ಇದ್ರಾಗ ಸುಖ ಐತಿ, ಅದ್ರಾಗ ಏನ್ ಸುಖ? ಬೆಳಗಾನ ನಿದ್ದಿರಂಗಿಲ್ಲ, ಸಂಚಲನ ನಿದ್ದಿರಂಗಿಲ್ಲ. ಹೋಗಿ ಕುಂಚಿ ಮ್ಯಾಲ ಕುಂತು ಮ್ಯಾಲ ನಿದ್ದೆ ಬರ್ತೈತಿ. ಯಾಕಂದ್ರ ಬುದ್ಧಿ ಮಾಡಿ 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 ಹಂಗಾಗ್ತಿರ್ತದ ಪರಿಸ್ಥಿತಿ. ಅದಕ್ಕೆ ಹೇಳೋದು, ಯಾವ ಸುಖಗಳು ಏನಲ್ಲ ಅಂದ್ರ ಸುಖಗಳಲ್ಲ. ಸಾಮಾನ್ಯ ಹೊರಗಿನವ್ರಿಗೆ ಗೊತ್ತೈತಿ, ಅಡ್ಡಾಡೋರಿಗೆ ಇವ್ರು ಮಾತಾಡೋದು ಚಲೋ ಐತಿ, ಇವ್ರು ಮಾತಾಡೋದು ಕೆಟ್ಟಲ್ಲ ಐತೆ. ಆದ್ರೆ ರಾಜನೀತಿ ಓದಿದವ್ರಿಗೆ ಯಾಕಂದ್ರೆ ಅರ್ಥ ಆಗೋದಿಲ್ಲ. ಅದರ ಚಿತ್ರ ಅನ್ನಿಸ್ತೈತಿ. ನಾನು ಮನೆ ಕೇಳೋದು ಬಂದಿದ್ನಿ, ಯಾಕೆ ಹೇಳಾಡ್ತಿದ್ರು ನೀವು ಅಂತ ಹೇಳಿ. ಆಗ ಅವರೇ ಬಿಟ್ಟಿದ್ದು ಏನ್ ಮಾಡಕ್ ಬರೋದಿಲ್ಲ. ಯಾಕಂದ್ರ ಮನುಷ್ಯನ ಮನಸ್ಸಿಗೆ ಸಮಾಧಾನ ಯಾವಾಗ ಅಂದ್ರ ಶಾಸ್ತ್ರ ಸಮ್ಮತವಾಗಿರ್ತಕ್ಕಂತಹ ಇಚ್ಛೆಯನ್ನ ಅಭಿವ್ಯಕ್ತಪಡಿಸಿದ್ದಾರೆ. ನಮಗೆ ಬೇಕಾಗಿರತಕ್ಕಂತಹ ವಸ್ತು ಶಾಸ್ತ್ರಾಧಾರಿತವಾಗಿ ಇರಬೇಕೇ ಹೊರತು ಶಾಸ್ತ್ರ ವಿರುದ್ಧವಾಗಿರ್ತಕ್ಕಂಥವುಗಳು ಇರಬಾರದು. ದೇಶದ ಬಗ್ಗೆ, ಭಾಷೆಯ ಬಗ್ಗೆ ಅಭಿಮಾನ ಇರಬೇಕು ಮನುಷ್ಯನಿಗೆ. ಅಂದಾಗ ಮಾತ್ರ ದೇಶ ಉಳಿದ ನಾವು ಉಳಿಯೋದಲ್ವೇ. ಮತ್ತೆ ಇದ್ದ ನೆಲ ಕಳವಾರನಾದರೆ ಕಳ್ಳ ಮೆತ್ತ ಹೋಗನು. ಬೇಲಿನ ಎಂದು ಹೊಲಮೆ ಯಾಕಂದ್ರ ಅವು ಕುಡಿದು ಹಾಲನ ವಿಷ ಆಗಿಬಿಡ್ತು ಅಂದ್ರ ರಕ್ಷಣೆ ಮಾಡೋದು ಯಾರದಾರು. ಅದಕ್ಕೆ ಜ್ಞಾನಿಗಳು ಹೇಳಿದ್ರು, ಹೊರಗಿನ ಕೂದಾಟಕ್ಕೆ ಹೋಗಾಕ ಹೋಗ್ಬೇಡಿ. ಯಾಕಂದ್ರ ಜಗತ್ತು ತಿದ್ದುತ್ತೀನಿ ಅಂದ್ರೆ ಯಾರಿಗೂ ಸಾಧ್ಯ ಇಲ್ಲ. ತಿದ್ದಾಕ ಹೋದೇವಂದ್ರೆ ನಮ್ಮನ್ನ ತಿದ್ದು ಮಂದಿ ಹಾಡಿರ್ತಾರೆ. ಅದಕ್ಕೆ ಹೇಳಿದ್ರು, ಹೊರಗಿನ ಚಿಂತೆ ಬಿಟ್ಟು ಬಿಡು, ಅದು ಹಂಗಾಯ್ತು, ಇದು ಹಿಂಗಾಯ್ತು, ನಿಂದ ಹೆಂಗಾಯ್ತು ನೀನ್ ನೋಡ್ಕೊ ಅಂತಾರೋ. ಯಾಕಂದ್ರ ನಮ್ಮನ್ನ ನಾವು ನೋಡ್ಕೊಂಡ್ ಬಿಟ್ಟಿವಿ ಅಂದ್ರ ಆರಾಮಾಗಿರ್ತೇವೆ. ಅದಕ್ಕೆ ಮುಟ್ಟಿಬೇಕು ಕೈ ಕಾಲು ದೇಹ ಮನೋರಥವನ್ನು. ಬೈದ್ರ ಬ್ಯಾಡ ಅನ್ನೋದೆಲ್ಲ ಮನಸ್ಸಿನ ಸಹಜ ಧರ್ಮ. ಮನಸ್ಸು ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ಇಚ್ಛಾ ಸಂಕಲ್ಪಗಳು ಇರುವನ. ಅವನು ನೀರಾಕಾಗೋದಲ್ಲ. ಆಗ ಸದಾಶಯ ಅನ್ನುವಂಥದ್ದು ಇರಬೇಕಂತ. ಒಳ್ಳೆಯ ಆಶಯ ಅನ್ನುವಂಥದ್ದು ಇತ್ತು ಅಂದ್ರ ಅದು ಸದ್ಗುಣ. ಆ ಸದ್ಗುಣದಿಂದ ಅಂತಃಕರಣ ಶುದ್ಧಿ, ಶುದ್ಧಾಂತಕರಣದಲ್ಲಿ ಜ್ಞಾನ, ಜ್ಞಾನ ದ್ವಾರ ಮೋಕ್ಷ. ಅದಕ್ಕೆ ಹೇಳಿದ್ರು ನುಡಿವೆತ್ತು ಕೈ ಕಾಲೋದಿಕ ಮನೋರಥವನ್ನು. 4ನೇ ನುಡಿಯೊಳಗೆ ಹೇಳ್ತಾರೆ, ಕೋಪ ಒಂಟದ ತಪವನು, ಪರವಧುವಿನ ರೂಪುಗಂಡಳಸರ ಕರಣ ವಿಜಯವನು, ಪಾಪ ಒಡರಿ ಕೆಡಿಸದ ಸಾರ ಸುಖವನು, ಕಾಪಟ್ಯವಿಲ್ಲದಾಶ್ರಮ ಧರ್ಮರತಿಯನ್ನು ಬೇಡುವೆನು ಅಭವ. ಮೊದಲ ಪ್ರಾರ್ಥನೆ ಮಾಡಿದರು,
ಕೋಪವು ಅಂಟದ ತಪವನು. ತಪಸ್ಸು ಮಾಡಿ ತಪ್ಪದೆ ಕರಣತ್ರಯಂ ಇತಿ ತಪಃ. ತಪಸ್ಸು ಅಂದ್ರ ಬರೀ ಆಹಾರ ಬಿಟ್ಟು ನೀರು ಬಿಟ್ಟು ಕುಂತಿದ್ರಿ ತಪಸ್ಸು ಮಾಡಕತ್ತೀರಿ ಅಂತಲ್ಲ. ಕರಣತ್ರಯಂ ವಾಣಿ, ಮನಸ್ಸು, ಶರೀರ ಮೂರು ಕರಣಗಳನ್ನ ತಪಸ್ತಕ್ಕಂಥದ್ದು ಅಂದ್ರೆ ಸುಡತಕ್ಕಂಥದ್ದು. ತಪಿಸುವಾಗ ಅಂದ್ರೆ ಸುಡು ಅನ್ನುವಂತಹ ಅರ್ಥ. ಯಾರು ಈ ದೇಹೇಂದ್ರಿಯ ಮನಸ್ಸನ್ನ ವಾಣಿಯನ್ನ ಸುಡುದು ಅಂದ್ರ ಜ್ಞಾನಾಗ್ನಿಯೊಳಗ ಭಕ್ತಿಯಾಗ್ನಿಯೊಳಗ ಸುಡತಕ್ಕಂಥದ್ದು. ಶರೀರವನ್ನ ದಂಡನೆ ಮಾಡುವ ಉದ್ದೇಶ ಅದು ವಿಕಾರಗಳಿಗೆ ಒಳಗಾಗಬಾರದು, ಆ ಕಡೆ ಈ ಕಡೆ ಎಳಸಬಾರದು ಅನ್ನುವ ಸಲುವಾಗಿ ವಿಷಯಾದಿಗಳಿಂದ ಹಿಮ್ಮೆಟ್ಟುವಂತೆ ಅದನ್ನು ತಪ್ಪಿಸುವುದು. ಇನ್ನು ಮನಸ್ಸು ಎಲ್ಲೆಲ್ಲರೇ ಹೋಗ್ತಿರುತ್ತೆ, ಅದನ್ನ ನಿಗ್ರಹ ಮಾಡೋದು. ಮಾತು ಹೇಳಿದ್ನಲ್ಲ, ಎಲ್ಲೆಲ್ಲೋ ಹೋಗಿ ಬಿಡತಾವ ಮಾತು, ಅದನ್ನ ನಿಗ್ರಹ ಮಾಡೋದು. ನಿಗ್ರಹ ಮಾಡುವುದೇ ತಪಸ್ಸು ಅಂತ ನಿಮಗೂ ಹೇಳಿದ್ರು. ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ, ನೋಡಿ ಕೂಡಿಸುವನದೊಡನೆ ತಿಳಿದು ನೋಡಿ ತಿಳಿದ ಕಾರಣದಲ್ಲಿ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ. ನೀ ಹೊರಗೆ ತಪಸ್ಸು ಮಾಡಿದ್ರೆ ಏನ್ ಮಾಡೋದಂತಾರ, ನಿನ್ನ ಕರಣತ್ರಯಗಳಿಂದ ತಪಸ್ಸು, ವಾಣಿಯಿಂದ, ಮನಸ್ಸಿನಿಂದ, ಶರೀರದಿಂದ. ಇಲ್ರಿ ತಪಸ್ಸಿಗೆ ಕುಂತಾರ್ರಿ ಅಂದ್ರ ಮನಸ್ಸು ಬರೀ ವಿಷಯಗಳ ಆಲೋಚನೆನ ಮಾಡಬೇಕಂದ್ರ ನೀ ಕಣ್ಣು ಮುಚ್ಚರೆ ಮುಂದೆ ಏನ್ ಮಾಡೋದಂತ. ಈಗ ಮೌನಾನುಷ್ಠಾನ ಮಾಡಕತ್ತಾರ ಗುರುಗಳು ಅಂತ. ಮೌನಾನುಷ್ಠಾನ ಮಾಡುವಾಗ ಮೊಬೈಲ್ಗಳು ಹಂಗೆ ಚಾಲೂನ ಇರ್ತಾವ, ಸಂದೇಶಗಳು ಹರಿದಾಡ್ತಾನೆ ಇರ್ತಾವ. ಮತ್ತ ಅದು ಮೌನ ಹೆಂಗೈತಿ, ಮಾತು ಮೌನವಾಗಿದ್ರೆ ಸಾಲುಗಲ್ಲ ಅಂತಾರ, ಮನಸ್ಸು ಮೌನವಾಗಿರ್ಬೇಕ. ಮೌನ ಅನ್ನುವಂಥದ್ದರ ಪದ ಮನಸ್ಸು ಮೌನವಾಗಿದ್ದುಕೊಂಡು ಸ್ವಾತ್ಮರಾಮದಲ್ಲಿ ತಲ್ಲೀನ ಆಗಿರ್ಬೇಕಂತ. ಅದು ನಿಜವಾದ ತಪಸ್ಸು. ಈ ಮಾನಸ ಮಿತ್ರ ಅಂತ ನಡೆಯುವುದಿಲ್ಲ, ಮನಸ್ಸನ್ನು ಕೂಡ ಲಯಗೊಳಿಸಬೇಕು. ಮತ್ತಿನ್ನ ಸದಾವಕಾಲ ಮಾತಾಡ್ತಾರೆ, ಏನೈತ್ರಿ ಮಾತಾಡ್ತಿರಬಹುದು, ಆದ್ರೆ ಮನಸ್ಸು ಮಾತ್ರ ಎಲ್ಲಿರ್ತೈತಿ ಅಂದ್ರ ಸದಾವಕಾಲ ತನ್ನ ಸ್ವರೂಪದೊಳಗ ಲೀನವಾಗಿರ್ತೈತಿ. ಜನಕ ಮಹಾರಾಜ ಎಷ್ಟೆಲ್ಲ ಆಡಂಬರದ ವೈಭೋಗದ ಮಧ್ಯದೊಳಗಿದ್ರು ಮನಸ್ಸಲ್ಲಿದ್ರಿ ತೂಗುಗತ್ತಿ ಹಂಗ ಮ್ಯಾಲ ಇಟ್ಕೊಂಡು ಊಟ ಮಾಡ್ತಿದ್ರು, ಹಂಗ ತೂಗುಗತ್ತಿ ನೆನಪಿರ್ತೈತಿ ಅವ್ರಿಗೆ. ಏನೆಲ್ಲ ಭೋಗ್ಯ ವಸ್ತುಗಳ ಮಧ್ಯದೊಳಗಿದ್ರು ಮನಸ್ಸು ಮಾತ್ರ ಸದಾವಕಾಲ ತನ್ನ ಸ್ವರೂಪ ಚಿಂತನೆಯೊಳಗೆ ತಲ್ಲೀನ ಆಗಿರ್ತಕ್ಕಂಥದ್ದು. ಇದು ತಪಸ್ಸು ಅಂತಾರ. ಅದಕ್ಕೆ ನೀ ಅಡವಿಗೆ ಹೋಗೋದು ಬೇಡ, ಗಡ್ಡೆಗೆಣಸು ತಿನ್ನೋದು ಬೇಡ, ಎಲ್ಲಾ ಬಿಟ್ಟು ಹೋದಿನಿ ಅನ್ನುವ ಭಾವ ನಿನ್ನೊಳಗೆ ಇರದೇ ಇದ್ರ ನೀ ಇದ್ದಲ್ಲಿಯೇ ತಪಸ್ಸು ಅನ್ನುವಂಥದ್ದು ಸಾಧಿಸ್ತೈತೆ. ಸಂತೆಯೊಳಗ ಮಧ್ಯದೊಳಗ ಎಂಥವ್ರಿದ್ರು ಸಮಾಧಿ ಹತ್ತಬೇಕಾಗಿತ್ತಂದ್ರ ಈ ಇಂದ್ರಿಯಾದಿಗಳ ನಿಗ್ರಹ ಇರಬೇಕು. ಅಂದ್ರ ಅದು ತಪಸ್ಸು ಅನ್ನುವಂಥದ್ದು. ಈ ತಪಸ್ಸನ್ನ ಎಂಥದ್ದು ಇರಬೇಕು ಅಂತಾರೋ, ಕೋಪವಂತದ ತಪವನು. ಬಹಳಷ್ಟು ಜನ ತಪಸ್ವಿಗಳಿಗೆ ಸಹಜವಾಗಿಯೇ ಕೋಪ ಬಂದು ಬಿಡುತ್ತೆ. ಯಾಕಂದ್ರೆ ಅಗ್ನಿ ತತ್ವ ಜಾಸ್ತಿ ಆಗಿದೆ ಒಳಗ, ಜ್ಞಾನದ ಅಗ್ನಿ ಅನ್ನುವಂಥದ್ದು ಹೆಚ್ಚಾಗಿರೋದರಿಂದ ಅದು ಸಹಜವಾಗಿಯೇ ಒಳಗ ಬೆಂಕಿ ಇತ್ತಂದ್ರೆ ಹೊರಗು ಕ್ರಿಯೆಗಳ ಬೆಂಕಿ ರೂಪದೊಳಗ ಬರುವ. ಈಗ ಯಾರೇ ಆಗ್ಲಾರ್ದವ್ರು ಎದುರಿಗೆ ಬಂದ್ರ ಅಂದ್ರ ಒಳಗೊಂದು ಜಠರಾಗ್ನಿ, ಹೊರಗಿನ ಅಗ್ನಿ ಎಷ್ಟು ಪರಿಣಾಮ ಮಾಡ್ತೈತೋ ಬಿಡ್ತೈತೋ ಗೊತ್ತಿಲ್ಲ. ಯಾರೇ ಒಂದು 4 ಬಕೆಟ್ ನೀರು ತಂದು ಉಗಿದ್ರಂದ್ರೆ ಶಾಂತತೆ. ಒಳಗಿನ ಅಗ್ನಿ ಬೆಕ್ಕದಂಗ 4 ವೇದ, 18 ಪುರಾಣ, 6 ಶಾಸ್ತ್ರ ನೀರು ಸುರಿ ಕೆಲಸನ ಮಾಡ್ಯಾವ, ಆದ್ರೂ ಹೋಗುದಿಲ್ಲ. ಹೌದಲ್ಲ, ಅದಕ್ಕೆ ಹೇಳ್ತಾರ ಅವರು, ಈ ಒಳಗಿರುವ ಅಗ್ನಿ ಮಾತ್ಸರ್ಯ ರೂಪ ಅಗ್ನಿ ಸಾಮಾನ್ಯರನ್ನೇ ದಹಿಸ್ತೈತೆ. ಇನ್ನು ತಪಸ್ಸು ರೂಪ ಇರ್ತಕ್ಕಂತಹ ಅಗ್ನಿ ಮತ್ತೆ ಏನು ಮಾಡ್ಲಿಕ್ಕಿಲ್ಲ. ಇಡೀ ಜಗತ್ತನ್ನೇ ಅಗಸ್ತ್ಯ ಮಹರ್ಷಿಗಳ ತಪೋಶಕ್ತಿ ಸಮುದ್ರವನ್ನೇ ಆಪೋಷಣ ಮಾಡಿದ.
ಅದಕ್ಕೆ ಹೇಳಿದ್ರು, ಮುನಿ ಸಮುದ್ರವ ಆಪೋಷಣವ ಮಾಡುವಲ್ಲಿ ಚಂದ್ರಮನೇನು ಅಡ್ಡವಂದನೆ ಅಯ್ಯ. ಇನ್ನು ಚಂದ್ರಮಂಗೆ ರಾಹು ಅಡ್ಡವಂದಲ್ಲಿ ಸಮುದ್ರ ಒಪ್ಪಿಟ್ಟಿದೆ ಅಯ್ಯ. ಕೆಟ್ಟವಂಗೆ ಗೆಳೆಯಿಲ್ಲ ಜಗವನಂತ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಈ ತಪಸ್ಸಿನ ಶಕ್ತಿ ಇಡೀ ಜಗತ್ತನ್ನೇ ದಹನ ಮಾಡುವಂಥದ್ದು ಇರ್ತೈತಿ. ಆದ್ರೆ ಆ ತಪಸ್ಸು ಹೆಂಗಿರಬೇಕು ಅಂದ್ರ ಶಾಂತಿಯೊಡನೆ ಕೂಡ್ಬೇಕಂತ. ಅಂದ್ರೆ ಜಗತ್ತಿನ ಉದ್ಧಾರಕ್ಕೆ ಕಾರಣ ಆಗ್ತಕ್ಕಂಥದ್ದು. ಕೋಪ ಆರಂಭ ಆಯ್ತು ಅಂದ್ರೆ ಬುದ್ಧಿ ಭ್ರಷ್ಟ ಆಗುತ್ತೆ. ನಾ ಏನು ಮಾಡಿದ್ದೆ, ಯಾಕಂದ್ರೆ ತಪಸ್ಸಿನ ಫಲ ನಷ್ಟ ಹಾಕೋಂತ ಹೋಗ್ತೈತಿ. ಶಿಕ್ಷಣ ಕೊಡುವಂತ ಹೋದ್ರು ಅಂದ್ರ ಅದು ಸ್ವಲ್ಪ ಅದೇ ಶಾಂತ ಹಾಕೋಂತ ಹೋಯ್ತು ಅಂದ್ರೆ ತಪಸ್ ಪ್ರಭಾವ ಅನ್ನುವಂಥದ್ದು ಕಡಿಮೆ ಆಗುತ್ತೈತಿ. ಅದಕ್ಕೆ ಕೋಪವಂತದ ತಪವನ್ನು ಶಾಂತಿಯ ಮಂತ್ರವನ್ನ ಹೇಳ್ಕೊಂಡು ತಪಸ್ವಿಗಳಾಗಿದ್ರು ಅಂದ್ರ ಇಡೀ ಜಗತ್ತನ್ನ ಗೆಲ್ಲಬಹುದು. ಅಷ್ಟ ಅಲ್ಲ, ತನ್ನನ್ನ ತಾನೂ ಕೂಡ ಗೆಲ್ಲಬಹುದು. ತಪಸ್ಸು ಅಂದ್ರ ಕೇವಲ ಸನ್ಯಾಸಿಗಳಷ್ಟ ಮಾಡಬೇಕು, ಎಲ್ಲಾ ಮನೆ ಮಾರ್ಬಿಟ್ಟು ಹೋಗಿ ಅಡವಿ ಒಳಗೆ ಇದ್ದು ಗಡ್ಡ ಗೆಣಸು ತಿಂದ್ರ ತಪಸ್ಸು ಆಗ್ತೈತ್ರಿ. ಹೀಗೇನಿಲ್ಲ. ಗೃಹಸ್ಥಾಶ್ರಮದಲ್ಲಿದ್ದೂ ಕೂಡ ತಂದೆ ತಾಯಿಗಳ, ಗುರು ಹಿರಿಯರ, ಪತಿದೇವರ, ಮಕ್ಕಳ ಸೇವೆಯನ್ನ ಮಾಡಿದ್ರ ಅದೂ ಕೂಡ ಒಂದು ತಪಸ್ಸೆ. ಅಂಥ ತಪಸ್ಸನ್ನ ಮಾಡಿರ್ತಕ್ಕಂಥವ್ರು ನಮ್ಮ ಪುರಾಣಗಳಗ ಬಹಳಷ್ಟು ಜನ ಸಿಗುತ್ತಾರೆ. ಪಂಢರಿನಾಥ ಇತ್ತಿಗೆ ಮ್ಯಾಗ ನಿಲ್ಲಬೇಕಾಗಿತ್ತಂದ್ರ ಪುಂಡರೀಕನ ತಪಸ್ಸು ಎಷ್ಟಿರಬೇಕು. ಅವ್ವಾಪನ ಸೇವಾ, ಅವನು ಮೊದಲು ದೇಶಾಂತರ ಮಾರ್ಗವನ ಯಾತ್ರೆ. ಅವ್ವಾಪನ ಮನ್ಯಾಗ ಬಿಟ್ಟು ಯಾತ್ರೆಗೆ ಹೋದ. ಅಲ್ಲಿ ಋಷಿಗಳನ್ನ ನೋಡಿದ. ಅವ್ರು ಹೇಳಿದ್ರು, ನಿಮ್ಮ ಅವ್ವ ಅಪ್ಪನ ಮನ್ಯಾಗ ದೇವರಲ್ಲ, ನೀ ಇಲ್ಲಿ ಬಂದು ಏನು ಮಾಡೋದು, ಯಾವಾಗ ದೇವರ ದರ್ಶನ? ಕಾಶಿ ಮಕ್ಕಳೇ ಎದ್ದು ಕಾಶಿ ನೋಡಿದ್ದಿಲ್ಲ ನಾವು ಪುಣ್ಯಾತ್ಮ. ಹೇಳಿದವ ಪುಂಡರೀಕ, ನೀವು ಕಾಶಿ ದರ್ಶನ ಮಾಡಿರೇನೋ? ಅವ್ರು ಹೇಳಿದ, ನಮ್ಮವ್ವ ನಮ್ಮಪ್ಪನ ಕಾಶಿ ನನಗ, ಇವ್ರು ಸೇವಾ ಮಾಡೋದ್ರೊಳಗ ಕಾಶಿ ದರ್ಶನ. ತ್ರಿವೇಣಿ ಸಂಗಮದ ಗಂಗೆ ಯಮುನೆ ಸರಸ್ವತಿಯರ ದಿನ ಒಂದು ದರ್ಶನ ಕೊಟ್ಟು ಹೋಗಿದ್ರಂತ ಅವನಿಗೆ. ಅವ್ವ ಅಪ್ಪನ ಸೇವಾ ಮಾಡೋರಿಗೆ ಪುಂಡರೀಕ ಅನ್ನಿಸ್ತು, ನಾ ಅಲ್ಲಿಂದ ಇಲ್ಲಿ ಬಂದ ತ್ರಿವೇಣಿ ಸಂಗಮಕ್ಕ. ತ್ರಿವೇಣಿ ಸಂಗಮಗಳೇ ಇಲ್ಲಿ ಬಂದ ದರ್ಶನ ಕೊಡುವಾಗ ಅವ್ವ ಅಪ್ಪನ ಸೇವಾ ಒಳಗೆ ಎಂಥ ಮಹತ್ವ ಇರಬಹುದು ಅಂತ ಬಂದು ಸೇವಾ ಮಾಡಾಕತ್ತೇನ. ಅವನ ಸೇವಾ ಮಾಡೋದಕ್ಕ ಬಂದಂತ ಪಂಢರಿನಾಥ. ಪುಂಡರೀಕ ಬಂದೇನಿ ಬಾರೋ ಅಂತ. ಅವನಂತ ಕುಡ್ಸೋದಿಲ್ಲ, ಅಲ್ಲೇನಿಲ್ಲ ಅಂತ ಇಟ್ಟಂಗೆ ಉಳ್ದಾನಂತ, ಇಟ್ಟಂಗೆ ಮೇಲೆ ನಿಂತಾನಂತ ವಿಠೋಬ. ಅದಕ್ಕೆ ಹೇಳ್ತಾರ, ಪುಂಡರೀಕ ವರ ಹರೇ ವಿಠಲ. ಯಾಕ ಅಂದ್ರ ಪುಂಡರೀಕನದ್ದು ಒಂದು ತಪಸ್ಸು, ತಂದೆ ತಾಯಿಗಳ ಸೇವೆಯನ್ನ ಮಾಡ್ತಕ್ಕಂಥದ್ದು. ಹಂಗ ಪ್ರತಿಯೊಂದು ಸೇವೆಯನ್ನ ತಪಸ್ಸಿನ ಉಪಾಧಿಯೊಳಗ ಮಾಡಿದ್ರ ಅದು ಕೋಪ ಅಂತದೇ ಇರುವಂತಹ ತಪಸ್ಸಿತ್ತು ಅಂದ್ರ ಎಲ್ಲರಿಗಿಂತಲೂ ಶ್ರೇಷ್ಠ, ನಮ್ಮ ಉದ್ಧಾರಕ್ಕ ದಾರಿದೀಪ ಆಗತೈತಿ. ಅಂಥ ತತ್ವಗಳನ್ನ ಮಹಾತ್ಮರು ಪ್ರಾರ್ಥನೆ ಮಾಡ್ತಾ ಇದ್ದಾರ. ಉಳಿದ ವಿಷಯ ಮತ್ತೆ ನಾಳೆ ಚಿಂತನೆ ಮಾಡೋಣ ಅಂತ ತಿಳಿಸ್ತಾ ನನ್ನೆರಡು ಅರಿವಿನವಾಗುವ ಪುಸ್ತಕಗಳನ್ನ ಜಗದ್ಗುರು ಶಿವಾನಂದರ ಚರಣ ಸನ್ನಿಧಿಗೆ ಸಮರ್ಪಿಸಿ ಹರವು शांति